ಹಾಂ ನೋಡ್ತೀವಿ ಮ್ಯಾಮ್. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ನಮಗೆ ಗಿಲ್ಲಿ, ಧನುಷ್, ಕಾವ್ಯ. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ ಮ್ಯಾಮ್, ಅದಕ್ಕೋಸ್ಕರ ಅವನು ಇಷ್ಟ. ಈ ಸಲ ಬಿಗ್ ಬಾಸ್ ವಿನ್ ಯಾರಾಗ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಗಿಲ್ಲಿನೇ ಆಗೋದು. ಗಿಲ್ಲಿ ಗಿಲ್ಲಿ ಜೊತೆಗೆ ರನ್ನರ್ ಅಪ್ ಯಾರಾಗಬೇಕು? ಆದರೆ ಧನುಷ್ ಆಗಬೇಕು. ಧನುಷ್ ಯಾಕೆ? ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ ಮ್ಯಾಮ್, ಅದಕ್ಕೋಸ್ಕರ ಧನುಷೇ ಆಡಬೇಕು ಅಂತ ನಮ್ಮ ಅನಿಸಿಕೆ. ಈಗ ಆಟನ ಅಶ್ವಿನಿ ಮತ್ತು ಧ್ರುವಂತ್ ಅವರು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಿದ್ರು. ಸೊ ಕಿಚನ ಚಪ್ಪಾಳೆನೂ ಅವ್ರಿಗೆ ಸಿಕ್ಕಿದೆ, ಸಿಕ್ತು. ಹಾಗೆ ಅವ್ರು ವಿನ್ ಆದರೆ ಹೆಂಗಿರುತ್ತೆ ಅಂತ? ಯಾರು ಧ್ರುವಂತ್? ಇಲ್ಲ ಮ್ಯಾಮ್, ಅವರು ಏನಂದರೆ ಮೊದಲೆಲ್ಲ ಚೆನ್ನಾಗಿ ಆಡ್ತಿರ್ಲಿಲ್ಲ, ಈಗ ರೀಸೆಂಟಾಗಿ ಆಡ್ತಾರೆ. ಬಟ್ ಗಿಲ್ಲಿ ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಆಡ್ತಾ ಇದ್ದಾನೆ, ಅದಕ್ಕೋಸ್ಕರ ಅವನು ಗೆಲ್ಲಬೇಕು ಅಂತ ನಮಗೆ. ಇವಾಗ ಉಳಿದಿರೋ 6 ಜನ ಅಲ್ಲಿ 6 ಜನ ಒಳಗಡೆ ಮನೆಯಿಂದ ಹೊರಗಡೆ ಬಂದರೆ ಇನ್ನೊಬ್ರು ಯಾರು ಬರ್ಬೋದು? ನೆಕ್ಸ್ಟ್ ಬಂದರೆ ಧ್ರುವಂತ್ ಇಲ್ಲ ಕಾವ್ಯ ಬರ್ಬೋದು. ಧ್ರುವಂತ್ ಇಲ್ಲ ಕಾವ್ಯ. ಇವರಿಬ್ಬರಲ್ಲಿ ಯಾರು ಆಟ ಚೆನ್ನಾಗಿಲ್ಲ? ಧ್ರುವಂತ್ ಧ್ರುವಂತ್. ಈ ಸಾರಿ ಕಿಚನ ಚಪ್ಪಾಳೆ ತೊಗೊಂಡಿದ್ದಾರೆ, ಅದು ಇವಾಗ ಈಗ ರೀಸೆಂಟಾಗಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಫಸ್ಟಿಂದನೂ ತೊಗೊಂಡ್ರೆ ಗಿಲ್ಲಿನೇ ಚೆನ್ನಾಗಿ ಆಡ್ತಾ ಇರೋದು, ಸೊ ಅದಕ್ಕೆ ಗಿಲ್ಲಿನೇ ಗೆಲ್ಲಬೇಕು. ಬಟ್ ಇವಾಗ ಹೊರಗಡೆ ಬಂದರೆ ಅವರಿಬ್ಬರಲ್ಲಿ ಕಾವ್ಯ ಇಲ್ಲ ಧ್ರುವಂತ್, ಯಾರಾದರೂ ಇಬ್ಬರಲ್ಲೇ ಒಬ್ಬರು ಬರಬೇಕು. ಗಿಲ್ಲಿಗೆ ವೋಟ್ ಮಾಡಿದ್ರಾ? ಮಾಡಿದ್ವಿ ಮ್ಯಾಮ್. ಏನು ಅನ್ನಿಸ್ತು ಇವಾಗ ಗಿಲ್ಲಿಯವರು ಆಟ ಆಡ್ತಿರೋದು? ಇನ್ನೊಂದು 4 ದಿನದಲ್ಲಿ ಅವರು ಕಪ್ ಗೆಲ್ಲೋ ಚಾನ್ಸಸ್ ಇದೆ ಅಂತ? ಫುಲ್ 100%. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅವ್ರು ಕಪ್ ಗೆಲ್ಲೋದನ್ನ ನೋಡೋದಕ್ಕೆ ನಿಮಗೆ? ತುಂಬ ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್. ಏನು ಮಾಡ್ತೀರಾ ಗೆದ್ರೆ? ಊರಿಗೆಲ್ಲ ಊಟ ಹಾಕ್ಸೋದು. ಗಿಲ್ಲಿ ಪರವಾಗಿ ನೀವೇನೇ ಊಟ ಹಾಕಿಸ್ಬಿಡ್ತೀರಾ? ನಮ್ಮ ನಾವು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋದು, ಹಾಸ್ಪಿಟ್ಲ್ ಅವ್ರಿಗೆಲ್ಲ ಹಾಕ್ಸ್ಬಿಡ್ತೀವಿ. ಅಷ್ಟು ಜೋಶಲ್ಲಿದ್ದೀರಾ ಇವಾಗ ಹೌದು, ಗೆಲ್ಲಬೇಕು ಅಂತ ಹೇಳಿ? ಹೌದು ಮ್ಯಾಮ್, ಅಷ್ಟು ಫುಲ್ ಜೋಶಲ್ಲಿದ್ದೀವಿ.